ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MK ಫುಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ವಾಂಗಿಬಾತನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಬಾಣಲಿಗೆ ಒಂದು 150 ಗ್ರಾಮ್ ಅಷ್ಟು ಎಣ್ಣೆನ ಕಾಯಕ್ಕಿಟ್ಟು ಅದಕ್ಕಾದ ಮೇಲೆ 1 ಸ್ಪೂನಷ್ಟು ಸಾಸಿವೆನ ಅಲ್ಲಿಗೆ ಹಾಕೋಣ. ಸಾಸಿವೆ ಸಿಡಿದ ಮೇಲೆ 1 ಸ್ಪೂನಷ್ಟು ಕಡಲೆಬೇಳೆಯನ್ನು ಅದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿರುವಂಥ 3 ಈರುಳ್ಳಿಯನ್ನು ಆ ಎಣ್ಣೆಗೆ ಹಾಕಿ ಅದನ್ನು ಫ್ರೈ ಮಾಡೋಣ. ಅದು ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಈ ಫ್ರೈ ಮಾಡಾದಮೇಲೆ ಹಸಿ ಬಟಾಣಿಯನ್ನು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ. ಅದನ್ನು ಎಣ್ಣೆಗೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ ಹೆಚ್ಚಿರುವ ಬದನೆಕಾಯಿಯನ್ನು ಒಂದು 3ರಿಂದ 4 ಬದನೆಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. 1 ಕಪ್ಪಷ್ಟು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ರೆ ವಾಂಗಿಬಾತಿನ ರುಚಿ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಾನು 2 ಟೊಮೊಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಚೆನ್ನಾಗಿ ತರಕಾರಿಗೆ ಇಟ್ಕೊಳ್ಳಿ. ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಆ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 3ರಿಂದ 4 ಸ್ಪೂನ್ ಆಗೋಷ್ಟು ವಾಂಗಿಬಾತ್ ಪೌಡರ್ನ ತೊಗೊಂಡಿದ್ದೀನಿ. ಅದನ್ನು ಆ ಗೊಜ್ಜಿಗೆ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕಲಸಿಟ್ಕೊಂಡಿದ್ದೀನಿ. ಆ ರಸವನ್ನು ಈ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ 1 ಬಟ್ಟಲಿನಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಕೊಬ್ಬರಿ ತುರಿ ಹಾಕಿದ್ರೆ ವಾಂಗಿಬಾತ್ ಗೊಜ್ಜು ರುಚಿ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಗೊಜ್ಜಿಗೆ ಉದುರಿಸೋಣ. ಎಲ್ಲವನ್ನು ಮಿಕ್ಸ್ ಮಾಡೋಣ. ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ನಾನು ಆವಾಗಲೇ ಅನ್ನವನ್ನು ಮಾಡಿಟ್ಕೊಂಡಿದ್ದೀನಿ. ಆ ಅನ್ನವನ್ನು ಈಗ ವಾಂಗಿಬಾತ್ ಗೊಜ್ಜಿಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ವಾಂಗಿಬಾತು ರೆಡಿಯಾಗಿದೆ. ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡೋಣ. ಟೇಸ್ಟಿಯಾದ ಬಟಾಣಿ ಕ್ಯಾಪ್ಸಿಕಮ್ ವಾಂಗಿಬಾತ್ ರೆಡಿ ಟು ಸರ್ವ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.